ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. ದೆಹಲಿಯಲ್ಲಿ ರೈತರು ಹೋರಾಟ ಹೆಂಗಾಗೈತಿ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡುವವರೆಗೂ ನಾವಂತೂ ಈಗ ಈ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದೊಂದು ಮಾರಕ. ನಾವು ಯಾವ ಗ್ರಾಮಗಳ ಡೆವಲಪ್ ಆಗಲ್ಲ, ಅದಕ್ಕೆ ಹೋರಾಟ ಮಾಡತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ. ನಮ್ಮ CLP ಸಭೆಯಲ್ಲಿ ಒಂದ್ ನಿಮಿಷ ಸರ್, ಇದನ್ನಲ್ಲಿ ಹೇಳಿ ಏನು ಪ್ರಯೋಜನ? CLP ಚರ್ಚೆ ಆಗಿದೆ, ಹೇಳಿ ಎಂತ ನೀವು ವಿಷಯ ವಿಚಾರ ಹೇಳಿದ್ದೀರಿ. ನಾವೆಲ್ಲರೂ ಹೋರಾಟ ಮಾಡಕ್ ಹೇಳಿ. ಒಂದು ಅವ್ರು ಏನ್ ಹೇಳಿದ್ರಲ್ಲ ಸರ್, ನೀವು ಯಾರು ದುರುಪಯೋಗ ಮಾಡಿದ್ರೆ ಈ ದುರುಪಯೋಗ ಮಾಡಿ. ಆರೋಗ್ಯ ಇಲಾಖೆಯಿಂದ ಇವತ್ತೇನವರು ಯಡಿಯೂರಪ್ಪ ಸಾಹೇಬ್ರ ಹೆಸರು ಹಾಕಿ ಮೋದಿ ಅವ್ರ ಫೋಟೋ ಹಾಕಿ ಕೊಟ್ರಲ್ಲ, ಅದು ರಾಜ್ಯ ಸರ್ಕಾರ ತೆರಿಗೆ ಅಲ್ಲ. ಈಗ ಏನ್ ಮಾಡ್ತೀರಿ? ಈಗ ನೀವು ಅದಕ್ಕೆ ವ್ಯಾಕ್ಸಿನ್ ತಗೊಂಡ್ರೇನೋ ಬಿಟ್ರಿ ಅಂತ ಕೇಳಿದ್ರೆ ಓಕೆ. ಅದಕ್ಕೆ ಸರ್ ಗ್ರಾಮ ಪಂಚಾಯತಿ ಉಳಿಬೇಕು, ಮನ್ರೇಗಾ ಮರುಸ್ಥಾಪನೆ ಆಗಬೇಕು. ಅದಕ್ಕೆ ನಾ ಪ್ರಿಯಾಂಕಾ ಖರ್ಗೆ ಸಾರ್ಗೆ ಹೇಳ್ತೀನಿ, ಸರ್ಕಾರದ ಯಾರ್ಡ್ನಿಂದಲೇ ಕೊಡಿ, ಅದು ಡೆಲ್ಲಿ ಪೇಪರ್ ನಲ್ಲಿ ಕೂಡ ಬರ್ಲಿ, ಚರ್ಚೆ ಆಗ್ಲಿ, ಅದು ಡಿಬೇಟ್ ಆಗ್ಲಿ. ಬಿಜೆಪಿ ಸರ್ಕಾರ ಒಪ್ತಾ ಇಲ್ಲ ಸರ್ ಇದನ್ನ, ಮಹಾರಾಷ್ಟ್ರ ಸರ್ಕಾರ ಮತ್ತೆ ಯಾಕೆ ಹೊಸ ವಿಚಾರ ಏನೋ ಇದ್ರೆ ಹೋರಾಟ ಮಾಡ್ತಾ ಈಗ